ಇವತ್ತು ರಾಜ್ಯದಲ್ಲಿ ಇಡಿ ಅಧಿಕಾರಿಗಳು ನಡೆಸಿರುವಂಥ ದಾಳಿ ಕೇವಲ ಹ್ಯಾರಿಸ್ ಅವರ ಮನೆಗೆ ಮಾತ್ರ ಸೀಮಿತವಾಗಿಲ್ಲ. ಕಾಂಗ್ರೆಸ್ನ ಮತ್ತೊಬ್ಬ ನಾಯಕರ ಮನೆಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ಕೇಂದ್ರದ ಮಾಜಿ ಸಚಿವ ರೆಹಮಾನ್ ಖಾನ್ ಅವರ ಮನೆಯ ಮೇಲೆ ದಾಳಿಯಾಗಿದೆ. ಅವರ ಮೊಮ್ಮಗ ಹಕೀಬ್ ಖಾನ್, ಇವರಿಗೂ ಕೂಡ ಇಡಿ ದಾಳಿಯ ಬಿಸಿ ತಟ್ಟಿದೆ. ಹಕೀಬ್ ಖಾನ್ ಬ್ಯಾಂಕ್ ಖಾತೆಗಳಲ್ಲೂ ಕೂಡ ಹಣ ವರ್ಗಾವಣೆಯಾಗಿದೆ ಅನ್ನೋ ಆರೋಪ ಇರೋದ್ರಿಂದ ಕೇಂದ್ರದ ಮಾಜಿ ಸಚಿವ ರೆಹಮಾನ್ ಖಾನ್ ಅವರ ಮೊಮ್ಮಗ ಹಕೀಬ್ ಖಾನ್ ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಡಿಆರ್ಸಿ ಇಲಾಖೆಯಲ್ಲಿ ಅಲ್ಲಿ ಇನ್ಸ್ಪೆಕ್ಟರ್ ಒಬ್ಬರು ಈಗ ಆರೋಪ ಮಾಡ್ತಾ ಇದ್ದಾರೆ, ಮೇಲಾಧಿಕಾರಿಗಳು ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಇನ್ಸ್ಪೆಕ್ಟರ್ ಒಬ್ಬರು ಈಗ ಮೇಲಾಧಿಕಾರಿಗಳ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ನನಗೆ ಟಾರ್ಚರ್ ಆಗ್ತಾ ಇದೆ, ಇದು ಹೀಗೆ ಮುಂದುವರೆದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಒಂದು ವಿಡಿಯೋ ಮಾಡಿದರು. ದಲಿತ ಸಮುದಾಯದ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ದೌರ್ಜನ್ಯ ಮಾಡಲಾಗ್ತಿದೆ ಅನ್ನೋದು ಶ್ರೀನಿವಾಸ್ ಅನ್ನುವಂತ ಇನ್ಸ್ಪೆಕ್ಟರ್ ಮಾಡ್ತಾ ಇರುವಂತ ಆರೋಪ. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಇನ್ಸ್ಪೆಕ್ಟರ್ ಇವರು ಎಸ್ಪಿ ವಿರುದ್ಧ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕರಿಬಸವನಗೌಡ ಅನ್ನುವಂಥ ಎಸ್ಪಿ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ. ಮತ್ತೊಂದಿಷ್ಟು ಅಧಿಕಾರಿಗಳ ವಿರುದ್ಧವೂ ಕೂಡ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲಾಖೆಯಲ್ಲಿ ನಮಗೆ ಅಹಿಂದ ವರ್ಗದ ಅಧಿಕಾರಿಗಳು ಕೆಲಸ ಮಾಡದಂತ ಸ್ಥಿತಿ ಬಂದಿದೆ, ಮೇಲ್ವರ್ಗದ ಅಧಿಕಾರಿಗಳು ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನೋ ಆರೋಪ. ಇಲ್ಲ ಸರ್, ಮೊನ್ನೆ ತಾವೇ ಆದೇಶ ಮಾಡಿದ್ದೆ ಮಾರ್ಚ್ 24ನೇ ತಾರೀಕು ಆದೇಶ ಮಾಡಿ ನನಗೆ ಉಡುಪಿಗೆ ವರ್ಗಾವಣೆ ಮಾಡಿದೆ ಸರ್. ಅದ್ರ ವಿರುದ್ಧ ನಾನು ಮೊನ್ನೆ ಕೆ ಟಿ ಆಡಳಿತ ನ್ಯಾಯಮಂಡಳಿ ನಾಟ್ ರಿಲೇಟಿವ್ ಅಂತ ಸ್ಟೇ ತೊಗೊಂಡಿದ್ದೀನಿ ಸರ್. ನನಗೆ ಅಧಿಕೃತವಾಗಿ ಇವತ್ತರೆಗೂ DCR ಇಂದ ಯಾರೂ ಬಿಡುಗಡೆ ಮಾಡಿಲ್ಲ ಸರ್. ಆಯಿತಾ, ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಶ್ರೀಯುತರಾದ ಕರಿಬಸವನಗೌಡರು SP, ಅವರು DYSP ಹುದ್ದೆ ಮಾತ್ರ ಇರೋದು, SP ಹುದ್ದೆ ಅಲ್ಲ ಸರ್. ಅದನ್ನು ರಾಜ್ಯ ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ವರದಾನ ಅಂತ ಹೇಳ್ಬೋದು. ಅದನ್ನು ಅವರು SP ಅಂತ ನಾನೇ ನೇರ IPS ಅಧಿಕಾರಿ ಅಂತ ಬಿಂಬಿಸ್ಕೊಂಡು, ಮತ್ತು ಅವರ ಕೆಳ ಹಂತದ ಅಧೀನ DYSP ಆದಂಥ ಶ್ರೀ ಮಹೇಶ್ವರ ಗೌಡರವರು ಅವರು ಸಹ ನನಗೆ KIT ಆದೇಶಕ್ಕೆ ವಿರುದ್ಧವಾಗಿ ಬಿಡುಗಡೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ತಮಗೆ ನಕಲಿ ದಾಖಲೆ ಸೃಷ್ಟಿಸಿ ತಮಗೆ ರವಾನಿಸಿದೆ ಸರ್. ಆಯಿತಾ, ದಲಿತ ಅಧಿಕಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ರಕ್ಷಣೆ ಇಲ್ದಂಗಾಗಿದೆ. ಆಯಿತಾ, ನಮ್ಮಲ್ಲಿ ಎಲ್ಲ ಈ ಕರಿಬಸವನಗೌಡರು, ಮಹೇಶ್ ಗೌಡರು ಇವ್ರದ್ದು ಎಲ್ಲ ಆಗೋಗಿದೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.